ವಿಶೇಷವಾಗಿ ಸಾದಾತುಗಳು, ಅದೇ ರೀತಿ ಸಹೋದರಿಯರು, ಸಮಸ್ತವನ್ನು ಪ್ರೀತಿಸುವ, ಗೌರವಿಸುವ, ಆದರಿಸುವ ಉಲಮಾ ಉಮರ ನಾಯಕರು ಈ ಕಾರ್ಯಕ್ರಮದಲ್ಲಿ ಒಂದುಗೂಡಿದ್ದಾರೆ. ರಾಜ್ಯದ ಭಾಷೆಯಾದ ಕನ್ನಡದಲ್ಲಿ ಮಾತನಾಡಬೇಕು, ನಿಮ್ಮೆಲ್ಲರನ್ನು ನೋಡಿ ಮಲಯಾಳದಲ್ಲಿ ಮಾತನಾಡಬೇಕು ಅಂತೇಳಿ ತಿಳಿಯುತ್ತಾ ಇಲ್ಲ. ಆದರೂ ಕೂಡ ಕನ್ನಡ ಎಲ್ಲರಿಗೂ ಅರ್ಥವಾಗುವುದರಿಂದ ಒಂದು 5 ನಿಮಿಷದ ಮುನ್ನುಡಿ ಮಾತಿಗಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ಅಲ್ಲಾಹು ಸುಬ್ಹಾನಹು ತಆಲ ತೌಫೀಕ್ ನೀಡಲಿ. ಸಮಸ್ತ ಕೇಂದ್ರೀಯ ಜಮಯಿಯತುಲ್ ಉಲಮಾ ಇದರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಸಮಸ್ತದ ನಾನಾ ರೀತಿಯ ಕಾರ್ಯಕ್ರಮಗಳು ಸಮುದಾಯಕ್ಕೆ ಸಕಾಲಿಕವಾಗಿ ಮತ್ತು ಭವಿಷ್ಯದಲ್ಲಿ ಸಮುದಾಯಕ್ಕೆ ಬೇಕಾಗುವಂತಹ ಕಾರ್ಯಯೋಜನೆಗಳನ್ನು ರೂಪಿಸಿಕೊಂಡು ಈ ಒಂದು ಸ್ಟಡಿ ಸೆಂಟರ್ನ ಇಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮ, ಇದು ಸಮಸ್ತದ 100ನೇ ವಾರ್ಷಿಕ ಉದ್ಘಾಟನಾ ಮಹಾಸಮ್ಮೇಳನ ಇಡೀ ದೇಶ ಗಮನಿಸುವ ರೀತಿಯಲ್ಲಿ ನಮ್ಮ ಈ ಬೆಂಗಳೂರಿನಲ್ಲಿ ನಡೆದಿತ್ತು. ಅದಕ್ಕೆ ಮುನ್ನುಡಿ ಬರೆದಂತಹ ಒಂದು ಕಾರ್ಯಕ್ರಮ ಇದು ಅಂತೇಳಿ ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಬಯಸ್ತೇನೆ. ಅದಾಗಿ ನಡೆಯಬೇಕಾದ ಕಾರ್ಯಕ್ರಮ ನಂತರ ರೂಪಾಂತರಗೊಂಡು ಅದು ಸಮಸ್ತದ 100ನೇ ವಾರ್ಷಿಕದ ಉದ್ಘಾಟನಾ ಕಾರ್ಯಕ್ರಮವಾಗಿ ಮಾರ್ಪಟ್ಟಿತ್ತು. ಆವಾಗ ನಡೆಯಬೇಕಾದಂತಹ ಕಾರ್ಯಕ್ರಮ ಇವತ್ತು ಅದೇ ಸಮಸ್ತದ ನೇತೃತ್ವದಲ್ಲಿ ಮಹಾಮಾನ್ಯರಾದ ಸಯ್ಯದುಲ್ ಉಲಮಾರವರ ನೇತೃತ್ವದಲ್ಲಿ ಬೆಂಗಳೂರಿನ ಹೃದಯ ಭಾಗದಲ್ಲಿ ನಡೆಯುತ್ತಾ ಇದೆ. ಕರ್ನಾಟಕದಲ್ಲಿ ಸಮಸ್ತದ ಕಾರ್ಯಚಟುವಟಿಕೆಗಳು ಕೇರಳದ ಆ ಕಾಲದಿಂದಲೇ ಆರಂಭಗೊಂಡಿದ್ದರು. ಇತ್ತೀಚಿನ ಕಾಲದಲ್ಲಂತೂ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಸಮಸ್ತದ ಶೈಕ್ಷಣಿಕ ಸಂಘಟನಾತ್ಮಕ ಕಾರ್ಯಚಟುವಟಿಕೆಗಳು ಬಹಳಷ್ಟು ವೇಗವನ್ನು ಪಡೆದುಕೊಂಡು ಬಹಳಷ್ಟು ಉತ್ತಮವಾದ ರೀತಿಯಲ್ಲಿ, ವ್ಯವಸ್ಥಿತವಾದ ರೀತಿಯಲ್ಲಿ ಮುಂದುವರಿಯುತ್ತಾ ಇದೆ. SKSSFನ ಮೂಲಕ, ಸಮಸ್ತದ ಶೈಕ್ಷಣಿಕ ಯೋಜನೆಗಳ ಮೂಲಕ, ವಿಶೇಷವಾಗಿ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆ ಸಮಸ್ತದ ಕಾರ್ಯಚಟುವಟಿಕೆಗಳೊಂದಿಗೆ ನಿರ್ಭರವಾಗಿರುವಾಗ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲೂ ಕೂಡ ಒಂದು ಕಾಲದಲ್ಲಿ ಹುಬ್ಬಳ್ಳಿ ಧಾರವಾಡ ಕಡೆಯಲ್ಲಿ ಸಮಸ್ತದ ಒಂದು ಮದರಸವೂ ಇಲ್ಲದ ಕಾಲವಿತ್ತು. ಅದೇ ಸಂದರ್ಭದಲ್ಲಿ ಇವತ್ತು ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ಸಮಸ್ತಕ್ಕೆ 2 ರೇಂಜ್ಗಳಿವೆ, ಮದ್ರಸಗಳು ಅದೆಷ್ಟೋ ಇವೆ. ಸಾವಿರಾರು ವಿದ್ಯಾರ್ಥಿಗಳು ವ್ಯಾಸಂಗವನ್ನು ನಡೆಸ್ತಾ ಇದ್ದಾರೆ. ಎಲ್ಲರೂ ಕೂಡ ನಗರ ಪ್ರದೇಶವನ್ನೇ ಲಕ್ಷ್ಯವಿಟ್ಟು ಸಾಗುವಾಗ ಸಮಸ್ತ ದಾರಿ ತೋರಿಸಿಕೊಟ್ಟ ರೀತಿಯಲ್ಲಿಯೇ ಆ ಇಖ್ಲಾಸನೊಂದಿಗೆ ಯಾರೂ ತಿರುಗಿ ನೋಡದಂತಹ ಗ್ರಾಮೀಣ ಪ್ರದೇಶಗಳನ್ನು ಗುರಿಯಾಗಿಟ್ಟುಕೊಂಡು ಆ ಗ್ರಾಮೀಣ ಪ್ರದೇಶಗಳಲ್ಲಿ ಹೋಗಿ ಮಕ್ಕಳಿಗೆ ಅಲ್ಲಿ ಕಲಿಯುವಂತಹ ಸಣ್ಣ ಪ್ರಾಯದಲ್ಲಿರುವಂತಹ ಮಕ್ಕಳಿಗೆ ಶಿಕ್ಷಣದ ದಾರಿ ತೋರಿಸಲಿಕ್ಕೆ ಈ ಸಮಸ್ತದ ಕಾರ್ಯಚಟುವಟಿಕೆಯ ಮೂಲಕ ಸಾಧ್ಯವಾಗಿದೆ. ಅದೇ ರೀತಿಯಲ್ಲಿ ಸಮಸ್ತದ ವಿವಿಧ ಪೋಷಕ ಘಟಕಗಳ ಕಾರ್ಯಚಟುವಟಿಕೆಗಳನ್ನು ಕೂಡ ಬೆಂಗಳೂರಿನ ಸಮಸ್ತ 100ನೇ ಉದ್ಘಾಟನಾ ಮಹಾಸಮ್ಮೇಳನದಲ್ಲಿ 3000ಕ್ಕಿಂತಲೂ ಅಧಿಕ ವಿಕಾಯದ ಸ್ವಯಂ ಸೇವಕರನ್ನು SKSSF ಸಮರ್ಪಿಸಿತು. ಅದೇ ರೀತಿಯಲ್ಲಿ ಎಜುಕೇಟರ್ಗಳನ್ನು ಕೂಡ SKSSF ಆ ಸಂದರ್ಭದಲ್ಲಿಯೇ ಸಮರ್ಪಿಸಿತು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ರಾಜ್ಯದ 11 ಜಿಲ್ಲೆಗಳಲ್ಲಾಗಿ ಸಾವಿರಾರು ಕಾರ್ಯಕರ್ತರನ್ನು, ಸ್ವಯಂ ಸೇವಕರನ್ನು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸುವವರನ್ನು SKSSFಗೆ ನಿರ್ಮಿಸಲಿಕ್ಕೆ ಸಾಧ್ಯವಾಗಿದೆ. ಬೆಂಗಳೂರು ಇದೊಂದು ಮಲ್ಟಿ ಯೂನಿವರ್ಸ್ ಇರುವಂತಹ ಒಂದು ಸಿಟಿ. ಇಲ್ಲಿ ಜಗತ್ತಿನ ನಾನಾ ಕಡೆಗಳಿಂದ, ದೇಶದ ನಾನಾ ಕಡೆಗಳಿಂದ, ರಾಜ್ಯದ ನಾನಾ ಕಡೆಗಳಿಂದ ವಿವಿಧ ಭಾಷೆಗಳನ್ನು, ಸಂಸ್ಕೃತಿಗಳನ್ನು ಹೊತ್ತು ತರುವಂತಹ ಅದೆಷ್ಟೋ ಜನರು ಜೀವಿಸುವಂತಹ ಒಂದು ವೈವಿಧ್ಯತೆ ಇರುವಂತಹ ಒಂದು ನಗರ. ಈ ನಗರದಲ್ಲಿ ಸಮಸ್ತದ ಕಾರ್ಯಚಟುವಟಿಕೆಗಳು ಸಮಸ್ತ 100ನೇ ವಾರ್ಷಿಕ ಉದ್ಘಾಟನಾ ಸಮ್ಮೇಳನದೊಂದಿಗೆ ವೇಗ ಪಡೆದುಕೊಂಡು
ಈಗ ಒಂದು ಸ್ಟಡಿ ಸೆಂಟರ್ನ ಶಿಲಾನ್ಯಾಸದೊಂದಿಗೆ ಒಂದು ದೊಡ್ಡ ಹೆಜ್ಜೆ ಮುಂದಕ್ಕೆ ಇರಿಸ್ತಾ ಇದೆ. ಇದನ್ನು ವ್ಯಾಪಿಸಿಕೊಂಡು ಈ ಸಿಲಿಕಾನ್ ಸಿಟಿಯಲ್ಲಿ ಸಮಸ್ತದ ಕಾರ್ಯಚಟುವಟಿಕೆಗಳನ್ನು ಸದಾ ಸಕ್ರಿಯಗೊಳಿಸಲಿಕ್ಕೆ ಇದು ಕಾರಣವಾಗಲಿಕ್ಕಿದೆ. ರಾಜ್ಯದ ಸಮಸ್ತದ ಕಾರ್ಯಚಟುವಟಿಕೆಗಳಲ್ಲಿ ಒಂದು ದೊಡ್ಡ ಮೈಲುಗಲ್ಲಾಗಲಿಕ್ಕಿದೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇವತ್ತು ಕೂಡ ಸನ್ಮಾನ್ಯ UT ಖಾದರ್ ಸರ್ ಅವರ ಸ್ಪೀಕರ್ ಸರ್ ಅವರ ಮನೆಯಲ್ಲಿ ನಾವು ಅವರನ್ನು ಭೇಟಿಯಾಗಿದ್ದೆವು. SKSSFನ ಒಬ್ಬ ಕಾರ್ಯಕರ್ತ ಇತ್ತೀಚೆಗೆ ಮಂಗಳೂರಿನಲ್ಲಿ ಕೊಲೆಯಾದಂತಹ ಸಂದರ್ಭ, ಅವರಿಗೆ ನ್ಯಾಯ ಒದಗಿಸಲಿಕ್ಕೆ ಬೇಕಾಗಿ SKSSF ದೊಡ್ಡ ಹೋರಾಟ ರೂಪುರೇಷೆಯನ್ನು ಮುಂದಿಟ್ಟು ಕೆಲಸ ನಿರ್ವಹಿಸಿದಾಗ ಬೇಕಾದ ಮಾರ್ಗದರ್ಶನವನ್ನು ನೀಡಿಕೊಂಡು ಆ ರೀತಿಯಲ್ಲಿ ಅದಕ್ಕೆ ಬೇಕಾದಂತಹ ಸಹಾಯ ಸಹಕಾರಗಳನ್ನು ಕೊಟ್ಟದಕ್ಕೆ ಅವರಿಗೆ ನಾವು ಇವತ್ತು ಕೃತಜ್ಞತೆಯನ್ನು ಸಲ್ಲಿಸಿದ್ದೆವು. ಅದರ ಜೊತೆಗೆ ಮಾನ್ಯ ವಕ್ಫ್ ಸಚಿವರನ್ನು ಭೇಟಿ ಮಾಡಿಕೊಂಡು ಆ ಒಂದು സഹോദര കുടുംബಕ್ಕೆ അബ്ദുൽ റഹീം എന്ന SKSFನ അമായക ത്തിന്റെ കണിക പോലും ഏൽക്കാത്ത സംശുദ്ധമായ ജീവിതം നയിച്ച് മൺമറഞ്ഞു പോയ കണ്ണിയത്ത് അഹമ്മദ് മുസ്ലിയാരുടെയും ഒരു പറ്റം പണ്ഡിത പ്രവർത്തകരെ പ്രാർത്ഥിച്ചും പ്രവർത്തിച്ചും പോറ്റി വളർത്തിയ മലയാളക്കരയിലെ ഇമാം ഷഫി എന്ന് അറബ് ലോകം ആദരവോടെ വാഴ്ത്തിയ ശൈഖുനാ ശംസുൽ ഉലമയുടെയും താവഴിയിൽ തകരാതെ തളരാതെ മുസ്ലിം സമുദായത്തിന്റെ നിലപാട് തല ഉയർത്തി ഉറക്കി പറഞ്ഞുകൊണ്ട് സമസ്ത കേരള ജംഇയ്യത്തുൽ ഉലമയുടെ അനിഷിദ്ധനായ നായകൻ അഹ്ലുബൈത്തിന്റെ ഗരിമയും മഹിമയും സമഞ്ജസമായി സമ്മേളിച്ച സയ്യിദുൽ ഉലമ നമ്മുടെ വേദിയിലേക്ക് കടന്നു വന്നിരിക്കുകയാണ്. അല്ലാഹു മഹാനവറുകൾക്ക് ആഫിയത്തോടുകൂടിയുള്ള ദീർഘായുസ് നൽകി അനുഗ്രഹിക്കുമാറാകട്ടെ. നമ്മുടെ പരിപാടി ഔപചാരികമായി മഗ്രിബ് നമസ്കാരത്തിന് ശേഷമുള്ള സെഷൻ ഔപചാരികമായി തുടങ്ങാൻ പോവുകയാണ്. സ്വാഗത ഭാഷണം നിർവഹിക്കുന്നതിന് വേണ്ടി നമ്മുടെ പരിപാടിയെ ഇത്രമേൽ മനോഹരമാക്കിയ ഈ സദസ്സ് ഇത്രമേൽ മനോഹരമാക്കുന്നതിൽ ഒരുപാട് ആളുകളുടെ പ്രയത്നവും പ്രാർത്ഥനയും കഠിനാധ്വാനവുമുണ്ട്. അതിൽ വളരെ പ്രധാനിയായ നമ്മുടെ തഖ്വ ഇസ്ലാമിക് സെൻറ്റർ മടിവാളയുടെ കരുദ്ധനായ വർക്കിംഗ് സെക്രട്ടറി താഹിർ മിസ്ബാഹിയെ സ്നേഹ